ಸಿಂಹರಾಶಿ. ಸಿಂಹರಾಶಿಗೆ ಸಪ್ತಮದಲ್ಲಿ ಇರತಕ್ಕಂತಹ ಶನಿ ಮತ್ತು ರವಿ ಇದು ಒಂದು ಯುತಿಯಾದರೆ ನಂತರ ರವಿ ಮೀನರಾಶಿಗೆ ಹೋಗ್ತಾರೆ. ಮೀನರಾಶಿಯಲ್ಲಿ ಹೋಗಿ 15 ದಿನ ಆಗೋ ಹೊತ್ತಿಗೆ ಪುನಃ ಶನಿಯು ಮೀನರಾಶಿಯಲ್ಲಿ ಸೇರೋದು. ಹಾಗಾಗಿ ಸಪ್ತಮ ಅಷ್ಟಮ ಶನಿಯ ಬಾಧೆ ಆಲ್ರೆಡಿ ಇದೆ ಸಿಂಹರಾಶಿಯವರಿಗೆ. ಅದು ಸ್ವಲ್ಪ ಬಾಧಕರವೇ. ಸ್ವಕ್ಷೇತ್ರದಲ್ಲಿ ಇರುವ ಶನಿ ಆದ್ದರಿಂದ ಕೆಲವರಿಗೆ ಒಂದು ವಿಶೇಷವಾಗಿ ಅಧಿಕಾರಿ ವರ್ಗದವರಿಗೆ ಕೆಲವೆಲ್ಲ ಒಳ್ಳೆಯದಾಗ್ತದೆ. ಆದರೆ ಸ್ವಕ್ಷೇತ್ರದಲ್ಲಿ ಇದ್ದ ಶನಿ ಒಳ್ಳೆಯದೇ ಕೊಡಬೇಕು ಅಂತಂತ ಇಲ್ಲ. ಹಾಗಾಗಿ ಯಾರ್ಯಾರಿಗೆ ಶನಿ ಬಾಧೆಗಳು ಇರ್ತದೆ ಸಿಂಹರಾಶಿಯವರಿಗೆ ಅವರಿಗೆಲ್ಲ ನಾನಾ ಬಗೆಯ ವ್ಯಾವಹಾರಿಕ ಸಂಕಷ್ಟಗಳು, ಸಪ್ತಮ ಭಾಗ್ಯವೂ ಹೌದು, ಏಳಿಗೆಯ ಸ್ಥಾನವೂ ಹೌದು, ಇದೆಲ್ಲ ಪರಿಹಾರ ಆಗಬೇಕು. ಅಷ್ಟಮಕ್ಕೆ ಹೋಗ್ತಾನೆ, ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ರಾಹು ಇನ್ನು ಬರಬೇಕಷ್ಟೆ. ಮೇ ತಿಂಗಳಲ್ಲಿ ರಾಹು 7ನೇ ಮನೆಗೆ ಬಂದಾಗ ಸ್ವಲ್ಪ ಬದಲಾವಣೆಗಳಾಗ್ತದೆ ಯಾರಿಗೆ, ಸಿಂಹರಾಶಿಯವರಿಗೆ. ಉದ್ಯೋಗದಲ್ಲಿ ಕೆಲವು ಒಳ್ಳೆಯ ಅವಕಾಶಗಳು ಆಗ್ತಕ್ಕಂಥದ್ದು. ಯಾಕಂದರೆ ಶುಭ ರಾಶಿಯಿಂದ ಮಿತ್ರ ರಾಶಿಗೆ ರಾಹು ಬರಬೇಕಾದ್ರೆ ಈ ವೈದ್ಯಕೀಯ ವೃತ್ತಿ, ಅನೇಕವಾಗಿರ್ತಕ್ಕಂಥ ವೈದ್ಯಕೀಯ ವರ್ಗದಲ್ಲಿ ಇರ್ತಕ್ಕಂತಹ ಅನೇಕ ವಿಷಯಗಳಲ್ಲಿ, ಮತ್ತು ಮೆಡಿಸಿನ್ ವ್ಯಾಪಾರಗಳು, ಕೆಮಿಕಲ್ ವ್ಯಾಪಾರಗಳು, ಇದರಲ್ಲಿರ್ತಕ್ಕಂಥವರು ಇಂಥ ಒಂದು ವರ್ಗದವರಿಗೆ ನಾನಾ ಬಗೆಯ ಅವಕಾಶಗಳಾಗ್ತಕ್ಕಂಥದ್ದು, ಬದಲಾವಣೆಗಳಾಗ್ತಕ್ಕಂಥದ್ದು, ಹೊಸ ಕಂಪನಿಗಳಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ಅಥವಾ ಕಂಪನಿ ಶುರು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಫಲವು 7ನೇ ಮನೆಯಲ್ಲಿ ಶುಭ ರಾಶಿಯಿಂದ ಮಿತ್ರ ರಾಶಿಗೆ ಬರ್ತಕ್ಕಂತಹ ರಾಹುವಿನ ಫಲವಾಗಿದೆ ಸಿಂಹರಾಶಿಗೆ. ಅಷ್ಟಮದ ಶನಿ ಆರಂಭವೂ ಆಗೋದರಿಂದ ಪಿತ್ತರೋಗ ಬರ್ತದೆ, ಭಾಳ ಎಚ್ಚರಿಕೆ ಇರಬೇಕು. ರೆಸ್ಪಿರೇಟ್ರಿ ಇಶ್ಯೂಸ್ ಬರ್ತಕ್ಕಂಥದ್ದು, ಸಂಚಾರದಲ್ಲಿ ಏನಾರು ತೊಂದರೆ ಆಗ್ತಕ್ಕಂಥದ್ದು, ಎದ್ದು ಬಿದ್ದು ಏಟು ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆಯೂ ಇರ್ತದೆ. ಸ್ವಲ್ಪ ಹುಷಾರಾಗಿರಬೇಕು ಸಿಂಹರಾಶಿಯವರು. ಈ ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ತಿಂಗಳು ಈ ಗ್ರಹರ ಬದಲಾವಣೆಯ ಕಾಲ ಆದ್ದರಿಂದ ಗಮನವಿಟ್ಟು ಓಡಾಡಬೇಕು, ಸಂಚಾರದಲ್ಲಿ ಜಾಗ್ರತೆ ಇರಬೇಕು. ದೇವತಾ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಇದರಿಂದೆಲ್ಲ ಗ್ರಹಾರಿಷ್ಟ ನಿವಾರಣೆ ಆಗ್ತದೆ ಸಿಂಹರಾಶಿಯವರು.